ಶುಭೋದಯ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ನಾವು ವ್ಯಾಕರಣಾಂಶ 15 ನೋಡ್ತಾ ಇದ್ದೀವಿ. ಸರ್ವನಾಮ. ಈಗಾಗಲೇ ನೀವು ಸರ್ವನಾಮ ಪದದ ಅರ್ಥ ಹಾಗೂ ಸರ್ವನಾಮ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವುಗಳ ಜೊತೆಗೆ ಈ ಸರ್ವನಾಮಗಳಲ್ಲಿರತಕ್ಕಂಥ 3 ಪ್ರಕಾರಗಳನ್ನು ಸಹಿತ ನಿನ್ನೆಯ ದಿನ ನಾವು ಕಲಿತಿದ್ದೇವೆ. ಇವತ್ತಿನ ದಿನ ಆ 3 ಪ್ರಕಾರಗಳ ಬಗ್ಗೆ ವಿವರವಾಗಿ ನಾವು ನೋಡೋಣ. ಇಲ್ಲಿ ಸರ್ವನಾಮಗಳಲ್ಲಿ 3 ಪ್ರಕಾರಗಳು ಈಗಾಗಲೇ ನಿಮಗೆ ಗೊತ್ತಿರುವಂತೆ, ಮೊದಲನೆಯದು ಪುರುಷಾರ್ಥಕ ಸರ್ವನಾಮ, ಎರಡನೆಯದು ಆತ್ಮಾರ್ಥಕ ಸರ್ವನಾಮ, ಮೂರನೆಯದು ಪ್ರಶ್ನಾರ್ಥಕ ಸರ್ವನಾಮ. ಹೀಗೆ ಸರ್ವನಾಮಗಳನ್ನು 3 ಗುಂಪುಗಳನ್ನಾಗಿ ಅಥವಾ 3 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಆ 3 ವಿಧಗಳಲ್ಲಿ ಬರ್ತಕ್ಕಂಥ ಮೊದಲನೆಯ ಗುಂಪು ಅಥವಾ ಮೊದಲನೆಯ ಪ್ರಕಾರ ಪುರುಷಾರ್ಥಕ ಸರ್ವನಾಮ. ಇಲ್ಲಿ ನಾವು ಪುರುಷಾರ್ಥಕ ಸರ್ವನಾಮ ಎಂದರೇನು, ಯಾವ ಸರ್ವನಾಮಗಳನ್ನು ನಾವು ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ, ಏಕೆ ಅವುಗಳನ್ನು ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ರಿಯೆ ನಡೆಯಬೇಕಾಗಿತ್ತು ಅಂದ್ರೆ ಇಲ್ಲಿ 3 ಜನರ ಅವಶ್ಯಕತೆ ಅಥವಾ 3 ವಸ್ತುಗಳ ಅವಶ್ಯಕತೆ ಉಂಟು. ಉದಾಹರಣೆಗೆ ಇಲ್ಲಿ ಕಲಿಯುವಂತ ಕ್ರಿಯೆ ನಡೆದಾಗ ಕಲಿಸಲು ಒಬ್ಬರು ಬೇಕು, ಕಲಿಯಲು ಮತ್ತೊಬ್ಬರ ಬೇಕು, ಕಲಿಸಲು ಮತ್ತು ಕಲಿಯಲು ಕಲಿಕೆಯ ವಸ್ತು. ಹೀಗೆ ಯಾವುದೇ ಒಂದು ಕ್ರಿಯೆ ನಡೆಯಲು 3 ವಸ್ತುಗಳು ಅವಶ್ಯಕ. ಉದಾಹರಣೆಗೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಚರ್ಚೆಯನ್ನು ಮಾಡುವಾಗ ಸಹಿತ ನಮಗೆ 3 ವಸ್ತುಗಳು ಬೇಕಾಗ್ತವೆ. ಒಂದು ಮಾತನಾಡುವ ವಸ್ತು, ಮಾತನಾಡುವ ವಸ್ತು. ಯಾವುದಾದ್ರೂ ಒಂದು ವಿಷಯ ಕುರಿತು ಚರ್ಚೆ ಮಾಡುವಾಗ ಆ ವಿಷಯದ ಕುರಿತು ಮಾತನಾಡಕ ಒಂದು ವಸ್ತು ಬೇಕು. ಈಗ ಉದಾಹರಣೆಗೆ ಅಂತಂದ್ರೆ, ನಾನು ಇಲ್ಲಿ ನಿಮಗೆ ಸರ್ವನಾಮಗಳ ಬಗ್ಗೆ ಕಲಿಸಲು ನಿಂತಾಗ ಇಲ್ಲಿ ಮಾತನಾಡುವಂತ ವಸ್ತು ಯಾವುದು ಅಂತಂದ್ರೆ ನಾನು. ಇದಕ್ಕೆ ನಾವೇನು ಹೇಳ್ತೀವಿ, ಮಾತನಾಡುವ ವಸ್ತು ಅಂದ್ರೆ ಕಲಿಸ್ತಕ್ಕಂಥ ವ್ಯಕ್ತಿ, ಕಥೆಯನ್ನ ಹೇಳತಕ್ಕಂಥ ವ್ಯಕ್ತಿ, ಮಾತನ್ನ ಹೇಳತಕ್ಕಂಥ ವ್ಯಕ್ತಿ. ಯಾವ ವ್ಯಕ್ತಿಯು ಒಂದು ಕ್ರಿಯೆಯನ್ನು ಮಾಡುತ್ತಾನೋ ಅದು ನಾವೇನು ಹೇಳ್ತೀವಿ ಅಂದ್ರೆ ಮಾತನಾಡುವಂತ ವಸ್ತು. ಇನ್ನು ಎರಡನೇದು ಮಾತನ್ನು ಕೇಳುವ ವಸ್ತು, ಮಾತನ್ನು ಕೇಳುವ ವಸ್ತು. ಯಾವುದೇ ಕ್ರಿಯೆಯನ್ನು ತಿಳಿದಾಗ ನಮಗೆ 3 ರೀತಿಯಾದಂತ ವಸ್ತುಗಳು ಬೇಕು. ಒಂದು ಮಾತನಾಡುವಂತ ವ್ಯಕ್ತಿ, ಮಾತನ್ನ ಕೇಳುವಂತ ವ್ಯಕ್ತಿ, ಮೂರನೇದೇ ಮಾತಿನ ವಸ್ತು. ಮಾತಿನ ವಸ್ತು ಏನೇನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ, ಏನೇನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂತ ವಸ್ತುವಿಗೆ ನಾವೇನು ತಿಳ್ತೀವಿ ಅಂತಂದ್ರೆ ಮಾತಿನ ವಸ್ತು. ಇಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿ ನಾನು, ಮಾತನ್ನು ಕೇಳ್ತಕ್ಕಂಥ ವ್ಯಕ್ತಿಗಳು ನೀವು ಅಂದ್ರೆ ವಿದ್ಯಾರ್ಥಿಗಳು. ಈ ಮಾತಿನ ವಸ್ತು ಯಾವುದು ಅಂತಂದ್ರೆ ಸರ್ವನಾಮ. ನಾವು ಮತ್ತು ನೀವು ಈ ಸರ್ವನಾಮದ ಬಗ್ಗೆ ಚರ್ಚೆ ಮಾಡುವುದರಿಂದ, ಈ ಸರ್ವನಾಮದ ಬಗ್ಗೆ ತಿಳಿದುಕೊಳ್ತಾ ಇರೋದ್ರಿಂದ ಇದನ್ನು ನಾವು ಮಾತಿನ ವಸ್ತು ಅಂತ ಕರಿತೀವಿ. ಇಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿ ನಾನು, ಮಾತನಾಡ್ತಕ್ಕಂಥ ವ್ಯಕ್ತಿ ಯಾರು ನಾನು, ಮಾತನ್ನು ಕೇಳ್ತಕ್ಕಂಥ ವ್ಯಕ್ತಿ ಯಾರು ನೀವು, ಮಾತಿನ ವಸ್ತು ಯಾವುದು ಅದು. ಇಲ್ಲಿ ಯಾವುದೇ ಒಂದು ಕ್ರಿಯೆ ನಡೆದಾಗ ಆ ಕ್ರಿಯೆಗೆ ಬೇಕು ಅಂತಂದ್ರೆ 3 ವಸ್ತುಗಳು ಅವಶ್ಯಕ. ಪ್ರವಚನವನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಪ್ರವಚನ ಹೇಳಲು ಒಬ್ಬರು ಬೇಕು, ಪ್ರವಚನ ಕೇಳಲು ಒಬ್ಬರು ಬೇಕು, ಆ ಪ್ರವಚನಕ್ಕೆ ಒಂದು ವಸ್ತು ಇರಬೇಕು. ಇದೇ ರೀತಿಯಾಗಿ ಯಾವುದೇ ಒಂದು ಕ್ರಿಯೆ ನಡಿಬೇಕಾಗಿತ್ತು ಅಂತಂದ್ರೆ ಅಲ್ಲಿ 3 ವಸ್ತುಗಳು ಅವಶ್ಯಕವಾಗಿರುತ್ತವೆ. ಈ 3 ವಸ್ತುಗಳಿದ್ದಾಗ ಮಾತ್ರ ಒಂದು ಕ್ರಿಯೆ ನಡೆಯುತ್ತೆ. ಇಲ್ಲಿ ಮಾತನಾಡುವ ವಸ್ತು, ಮಾತನ್ನು ಕೇಳುವ ವಸ್ತು
ಮತ್ತು ಮಾತಿನ ವಸ್ತು. ಈ ಮೂರು ವಸ್ತುಗಳನ್ನ ಸೂಚಿಸುವಂತ ಸರ್ವನಾಮಗಳಿಗೆ ನಾವು ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಮಾತನಾಡುವಂತ ವಸ್ತು, ಮಾತನ್ನು ಕೇಳ್ತಕ್ಕಂಥ ವಸ್ತು ಮತ್ತು ಮಾತಿನ ವಸ್ತು, ಈ ಮೂರನ್ನ ಸೂಚಿಸುವಂತ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಈ ಪುರುಷಾರ್ಥಕ ಸರ್ವನಾಮ ಒಳಗೆ ಮಾತನಾಡುವಂತ ಸರ್ವನಾಮ ಯಾವುದು ಅಂತಂದ್ರೆ ನಾನು. ನಾನು ಅನ್ನುವುದು ಮಾತನಾಡುವಂತ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮ. ಅದಕ್ಕಾಗಿ ಈ ಒಂದು ನಾನು ಅನ್ನುವಂತ ಸರ್ವನಾಮಕ್ಕೆ ಮತ್ತು ನೀನು ಅನ್ನುವಂತ ಸರ್ವನಾಮಕ್ಕೆ ಮತ್ತು ಅದು ಅನ್ನುವಂತ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಒಂದು ಕ್ರಿಯೆಯಲ್ಲಿ ಮಾತನಾಡುವ, ಮಾತನ್ನು ಕೇಳುವ ಮತ್ತು ಮಾತಿನ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳು ಯಾವುದವೋ ಅವೆಲ್ಲವುಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ನಾನು ಅನ್ನುವುದು ಈ ಏಕವಚನ ಅಂದ್ರೆ ಇದನ್ನೇ ನಾವು ಬಹುವಚನ ಮಾಡಿದಾಗ ಏನಾಗುತ್ತೆ ನಾವು. ನೀನು ಅನ್ನುವುದು ಏಕವಚನದಾಗ ಇದನ್ನೇ ನಾವು ಬಹುವಚನ ಮಾಡಿದಾಗ ನೀವು. ಅದು ಅನ್ನುವುದು ಏಕವಚನದಾಗ ಅದನ್ನೇ ನಾವು ಬಹುವಚನ ಮಾಡಿದಾಗ ಅವು. ಇಲ್ಲಿ ಮಾತಿನ ವಸ್ತು ಅದು ಆಗಿರಬಹುದು, ಅವು ಆಗಿರಬಹುದು, ಇದು ಆಗಿರಬಹುದು, ಇವು ಆಗಿರಬಹುದು, ಅವನು ಆಗಿರಬಹುದು, ಅವಳು ಆಗಿರಬಹುದು, ಅವರು ಆಗಿರಬಹುದು. ಹೀಗೆ ಈ ಮಾತಿನ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ, ಮಾತನಾಡತಕ್ಕಂಥ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ಮತ್ತು ಮಾತನ್ನ ಕೇಳ್ತಕ್ಕಂಥ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ನಾನು ಅಥವಾ ನಾವು, ನೀನು ಅಥವಾ ನೀವು, ಅವನು, ಅವಳು, ಅವರು, ಅದು, ಅವು, ಇದು, ಇವು, ಇವೆಲ್ಲವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ನಾವು ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ. ಒಂದು ಕ್ರಿಯೆಯಲ್ಲಿ ಮಾತನಾಡುವ, ಮಾತನ್ನು ಕೇಳುವ, ಮತ್ತು ಮಾತಿನ ವಸ್ತುವನ್ನು ಸೂಚಿಸುವ ಸರ್ವನಾಮಗಳಿಗೆ ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುವುದು. ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುವುದು. ಈ ಮಾತನಾಡುವಂತ ವ್ಯಕ್ತಿಯನ್ನ, ಮಾತನ್ನ ಕೇಳ್ತಕ್ಕಂಥ ವ್ಯಕ್ತಿಯನ್ನ ಮತ್ತು ಮಾತಿನ ವಸ್ತುವನ್ನ ಸೂಚಿಸುವಂತ ಎಲ್ಲ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ನಾನು ಅಥವಾ ನಾವು, ನೀನು ಅಥವಾ ನೀನು, ಅವನು, ಅವಳು, ಅವರು, ಅದು, ಇದು, ಅವು, ಇವು, ಇವೆಲ್ಲವರಿಗೆ ನಾವು ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಒಂದು ಕ್ರಿಯೆಯಲ್ಲಿ ಮಾತನಾಡುವ, ಮಾತನ್ನು ಕೇಳುವ ಮತ್ತು ಮಾತಿನ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ನಾನು, ನಾವು, ನೀನು, ನೀವು, ಅವನು, ಅವಳು, ಅವರು, ಅದು, ಅವು, ಇದು, ಇವು, ಹೀಗೆ ಈ ಎಲ್ಲ ಮೂರು ವಸ್ತುಗಳನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ನಾವು ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ.
ವಿದ್ಯಾರ್ಥಿಗಳೇ, ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ 3 ಪ್ರಕಾರಗಳನ್ನ ಮಾಡ್ತಾರೆ. ಕನ್ನಡದ ಭಾಷಾ ತಜ್ಞರು ಅಥವಾ ವ್ಯಾಕರಣಕಾರರು ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರಗಳನ್ನ ಮಾಡ್ತಾರೆ. ಆ 3 ಪ್ರಕಾರಗಳ ಬಗ್ಗೆ ಇವತ್ತಿನ ದಿನ ನಾವು ನೋಡೋಣ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರ. ಸರ್ವನಾಮಗಳಲ್ಲಿ 3 ಪ್ರಕಾರಗಳು: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಮತ್ತು ಪ್ರಶ್ನಾರ್ಥಕ ಸರ್ವನಾಮ. ಅದರಲ್ಲಿ ಮೊದಲನೆಯದು ಪುರುಷಾರ್ಥಕ ಸರ್ವನಾಮ. ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ 3 ಪ್ರಕಾರಗಳನ್ನು ಮಾಡ್ತಾರೆ. ಸರ್ವನಾಮಗಳಲ್ಲಿ 3 ಪ್ರಕಾರ. ನಾಮಗಳಲ್ಲಿ 3 ಪ್ರಕಾರ. 3 ಪ್ರಕಾರ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರ. ಒಂದು ಉತ್ತಮ ಪುರುಷ. ಒಂದು ಉತ್ತಮ ಪುರುಷ. ಒಂದನೇದು ಉತ್ತಮ ಪುರುಷ. 2 ಮಧ್ಯಮ ಪುರುಷ. 2 ಮಧ್ಯಮ ಪುರುಷ. 3 ಪ್ರಥಮ ಪುರುಷ. 3 ಪ್ರಥಮ ಪುರುಷ. 3ನೇದು ಪ್ರಥಮ ಪುರುಷ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರಗಳು. ಒಂದು ಉತ್ತಮ ಪುರುಷ, 2ನೇದು ಮಧ್ಯಮ ಪುರುಷ, 3ನೇದು ಪ್ರಥಮ ಪುರುಷ. ವಿದ್ಯಾರ್ಥಿಗಳೇ, ಇದರಲ್ಲಿ ನಾವು ಪುರುಷಾರ್ಥಕ ಸರ್ವನಾಮಗಳನ್ನು ಈಗಾಗಲೇ ಗೊತ್ತವರು. ನಾನು, ನಾವು, ನೀನು, ನೀವು, ಅವನು, ಅವಳು, ಅವರು, ಅದು, ಅವು, ಇದು, ಇವು, ಇವೆಲ್ಲವುಗಳೇನಪ್ಪ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ. ಇದರಲ್ಲಿ ಉತ್ತಮ ಪುರುಷ ಯಾವುದು, ಮಧ್ಯಮ ಪುರುಷ ಯಾವುದು ಮತ್ತು ಪ್ರಥಮ ಪುರುಷ ಯಾವುದು ಎನ್ನುವುದನ್ನ ಇವತ್ತಿನ ನಾವು ಮತ್ತೆ ಇಲ್ಲಿ ನೋಡೋಣ. ಇದರಲ್ಲಿ ಮೊದಲನೆಯದು ಉತ್ತಮ ಪುರುಷ. ಉತ್ತಮ ಪುರುಷ. ಯಾವ ಸರ್ವನಾಮಗಳಿಗೆ ಅಥವಾ ಯಾವ ಪುರುಷಾರ್ಥಕ ಸರ್ವನಾಮಗಳಿಗೆ ನಾವು ಉತ್ತಮ ಪುರುಷ ಎಂದು ಕರೆಯಬೇಕು? ಈಗಾಗಲೇ ನೀವು ಕಲಿತಿರುವಂತೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮಾತನಾಡತಕ್ಕಂಥ ವ್ಯಕ್ತಿಯನ್ನ ಸೂಚಿಸುವಂತ ಸರ್ವನಾಮಗಳು, ಮಾತನ್ನ ಕೇಳ್ತಕ್ಕಂಥ ವ್ಯಕ್ತಿಯನ್ನ ಸೂಚಿಸ್ತಕ್ಕಂಥ ಸರ್ವನಾಮಗಳು, ಮಾತಿನ ವಸ್ತುವನ್ನ ಸೂಚಿಸ್ತಕ್ಕಂಥ ಸರ್ವನಾಮಗಳಿಗೆ ನಾವು ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಈ ಉತ್ತಮ ಪುರುಷ ಅಂದ್ರೆ ಯಾವ? ಕೇವಲ ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನ ಸೂಚಿಸ್ತಕ್ಕಂಥ ಸರ್ವನಾಮಗಳಿಗೆ ನಾವು ಉತ್ತಮ ಪುರುಷ ಅಂತ ಕರಿತೀವಿ. ಯಾವ ವ್ಯಕ್ತಿಯು ಮಾತನಾಡುತ್ತಾನೋ ಆ ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನ ಸೂಚಿಸುವಂತ ಸರ್ವನಾಮಗಳಿಂದವಲ್ಲ, ಅಂತ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಉತ್ತಮ ಪುರುಷ ಅಂತ ಕರಿತೀವಿ. ಇಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನ ಸೂಚನೆ ಮಾಡ್ತಕ್ಕಂಥ ಸರ್ವನಾಮಗಳು ಯಾವುವು? ಒಂದು ನಾನು, ಇನ್ನೊಂದು ನಾವು. ಏಕವಚನ ನಾನು, ಬಹುವಚನ ನಾವು. ಈ ನಾನು ಮತ್ತು ನಾವು ಇವುಗಳನ್ನು ನಾವು ಏನು ಕರಿತೀವಿ ಅಂತಂದ್ರೆ ಉತ್ತಮ ಪುರುಷ ಸರ್ವನಾಮಗಳೆಂದು ಕರಿತೀವಿ. ಯಾಕಂತಂದ್ರೆ ನಾನು ಮತ್ತು ನಾವು ಅನ್ನುವುದು ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನ ಸೂಚಿಸ್ತಕ್ಕಂಥ ಸರ್ವನಾಮಗಳಾಗಿರುವುದರಿಂದ ಈ 2 ಸರ್ವನಾಮಗಳಿಗೆ ನಾವು ಉತ್ತಮ ಪುರುಷ ಸರ್ವನಾಮ ಎಂದು ಕರೀತೀವಿ. ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನ, ಮಾತನಾಡುವ ವ್ಯಕ್ತಿಯನ್ನು ಸೂಚಿಸುವ ಸರ್ವನಾಮಗಳಿಗೆ
ಉತ್ತಮ ಪುರುಷ ಎಂದು ಕರೆಯುವರು. ಉತ್ತಮ ಪುರುಷ ಎಂದು ಕರೆಯುವರು. ಉತ್ತಮ ಪುರುಷ ಎಂದು ಕರೆಯುವರು. ಇಲ್ಲಿ ಮಾತನಾಡತಕ್ಕಂಥ ವ್ಯಕ್ತಿಯನ್ನು ಸೂಚಿಸುವಂತ ಸರ್ವನಾಮಗಳು ಯಾವುವು ಅಂತಂದ್ರೆ, ಒಂದು ನಾನು, ಇನ್ನೊಂದು ನಾವು. ಈ ಎರಡೂ ಸರ್ವನಾಮಗಳನ್ನು ನಾವು ಉತ್ತಮ ಪುರುಷ ಸರ್ವನಾಮಗಳೆಂದು ಕರೀತೇವೆ. ಕಾರಣ ಇವು ನಮ್ಮನ್ನು ಸೂಚಿಸ್ತಾವ, ಮಾತನಾಡತಕ್ಕಂಥ ವ್ಯಕ್ತಿಯನ್ನು ಸೂಚಿಸ್ತಾವ. ಅದಕ್ಕಾಗಿ ನಾನು ಮತ್ತು ನಾವು ಅನ್ನುವುದು ಉತ್ತಮ ಪುರುಷ ಸರ್ವನಾಮ. ಎರಡನೇದು ಮಧ್ಯಮ ಪುರುಷ ಸರ್ವನಾಮ. ಎರಡು ಮಧ್ಯಮ ಪುರುಷ. ಈ ಮಾತನಾಡತಕ್ಕಂಥ ವ್ಯಕ್ತಿಯನ್ನ ಸೂಚಿಸುವಂತ ಸರ್ವನಾಮಗಳಿಗೆ ನಾವು ಉತ್ತಮ ಪುರುಷ ಅಂತಂದ್ರೆ, ಮಾತನ್ನ ಕೇಳುವ ವ್ಯಕ್ತಿಯನ್ನ ಸೂಚಿಸುವಂತ ಸರ್ವನಾಮಗಳಿಗೆ ಮಧ್ಯಮ ಪುರುಷ ಅಂತ ಕರಿತೀವಿ. ಯಾರು ಮಾತನ್ನ ಕೇಳ್ತಾರೋ ಅಂತ ವ್ಯಕ್ತಿಯನ್ನು ಸೂಚಿಸುವಂತ ಸರ್ವನಾಮಗಳಿಗೆ ನಾವು ಏನು ಕರಿತೀವಿ? ಮಧ್ಯಮ ಪುರುಷ. ನಾವು ಉತ್ತಮ ಪುರುಷರಾದ್ರೆ, ನೀನು ನೀವು ಮಾತನಾಡತಕ್ಕಂಥ ಕೇಳ್ತಕ್ಕಂಥ ವ್ಯಕ್ತಿಯನ್ನು ಸೂಚಿಸುವಂತ ಸರ್ವನಾಮಗಳು ಯಾವುವು? ಒಂದು ನೀನು, ಇನ್ನೊಂದು ನೀವು. ನೀನು ಏಕವಚನ, ನೀವು ಬಹುವಚನ. ಇವು ಎರಡನ್ನು ನಾವೇನು ಕರಿತೀವಿ ಅಂತಂದ್ರೆ ಮಧ್ಯಮ ಪುರುಷ ಎಂದು ಕರಿತೀವಿ. ಮಾತನ್ನು ಕೇಳುವ ವ್ಯಕ್ತಿಯನ್ನು ಸೂಚಿಸುವ ಸರ್ವನಾಮಗಳಿಗೆ ಮಧ್ಯಮ ಪುರುಷ ಎಂದು ಕರೆಯುವರು. ಮಧ್ಯಮ ಪುರುಷ ಎನ್ನುವರು. ಉದಾಹರಣೆಗೆ ಒಂದು ನೀನು, ಇನ್ನೊಂದು ನೀವು. ಈ ಎರಡು ಸರ್ವನಾಮಗಳನ್ನು ನಾವು ಮಧ್ಯಮ ಪುರುಷ ಅಂತ ಕರಿತೀವಿ. ಯಾಕಂದ್ರೆ ನೀನು ಮತ್ತು ನೀವು ಅನ್ನೋದು ಮಾತನ್ನ ಕೇಳ್ತಕ್ಕಂಥ ವ್ಯಕ್ತಿಯನ್ನು ಸೂಚಿಸುವಂತ ಸರ್ವನಾಮಗಳಾಗಿದ್ದರಿಂದ ಈ ಎರಡೂ ಸರ್ವನಾಮಗಳಿಗೆ ನಾವು ಮಧ್ಯಮ ಪುರುಷ ಅಂತ ಕರಿತೀವಿ. ಒಂದು ನೀನು, ಇನ್ನೊಂದು ನೀವು. ನೀನು ಅನ್ನೋದು ಏಕವಚನ, ನೀವು ಅನ್ನೋದು ಬಹುವಚನ. ಈ ಎರಡನ್ನೂ ನಾವೇನು ಕರಿತೀವಿ ಅಂತಂದ್ರೆ ಮಧ್ಯಮ ಪುರುಷ ಸರ್ವನಾಮಗಳೆಂದು ಕರಿತೀವಿ. ಇನ್ನು ಮೂರನೇದು ಪ್ರಥಮ ಪುರುಷ. ಈಗಾಗಲೇ ಉತ್ತಮ ಪುರುಷ ಮುಂದೆ ಪ್ರಥಮ ಪುರುಷ. ಯಾವ ಸರ್ವನಾಮಗಳಿಗೆ ನಾವು ಪ್ರಥಮ ಪುರುಷ ಅಂತ ಕರಿತೀವಿ ಅಂತಂದ್ರೆ, ಮಾತಿನ ವಸ್ತು, ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನು ಬಿಡಬೇಕು, ಮಾತನ್ನ ಕೇಳ್ತಕ್ಕಂಥ ವ್ಯಕ್ತಿಯನ್ನು ಬಿಡಬೇಕು, ಮಾತಿನ ವಸ್ತುವನ್ನು ಸೂಚಿಸುವಂತ ಸರ್ವನಾಮಗಳಲ್ಲ ಅವು ಎಲ್ಲವುಗಳಿಗೆ ನಾವು ಕರಿತೀವಿ ಅಂತಂದ್ರೆ ಪ್ರಥಮ ಪುರುಷ ಎಂದು ಕರಿತೀವಿ. ಅವು ಯಾವ ಅಂತಂದ್ರೆ ಅವಳು, ಅವರು, ಅದು, ಅವು, ಇದು, ಇವುಗಳೆಲ್ಲರ ಏನು ಕರಿತೀವಿ ಅಂತಂದ್ರೆ ನಾವು ಪ್ರಥಮ ಪುರುಷ ಸರ್ವನಾಮಗಳೆಂದು ಕರಿತೀವಿ. ಮಾತಿನ ವಸ್ತುವನ್ನು ಸೂಚಿಸುವ ಸರ್ವನಾಮಗಳಿಗೆ ಪ್ರಥಮ ಪುರುಷ ಎನ್ನುವರು. ಪ್ರಥಮ ಪುರುಷ
ಪುರುಷ ಎನ್ನುವರು. ಇಲ್ಲಿ ಬಹಳಷ್ಟು ಉದಾಹರಣೆಗಳು ಬರ್ತಾವ. ಅವನು ಅವಳು, ಇವನು ಇವಳು, ಅವರು ಇವರು, ಅದು ಇದು, ಅವು ಇವು, ಹೀಗೆ ಇವೆಲ್ಲವುಗಳನ್ನ ನಾವು ಕರಿತೀವಿ ಅಂತಂದ್ರೆ ಪ್ರಥಮ ಪುರುಷ ಎಂದು ಕರಿತೀವಿ. ಉದಾಹರಣೆಗೆ ಅವನು, ಅವಳು, ಅವರು, ಅಥವಾ ಇಲ್ಲಿ ನಾವು ಉದಾಹರಣೆಗಳನ್ನು ಇಲ್ಲಿ ಬರೆದಿದ್ದೇವೆ. ಬೇಡ, ಪ್ರಥಮ ಪುರುಷಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಅವನು, ಅವಳು, ಅವರು, ಇವೆಲ್ಲವೂ ಪ್ರಥಮ ಪುರುಷಕ್ಕೆ ಉದಾಹರಣೆ. ಅವರು, ಅದು, ಇದು, ಅವು, ಇವು, ಇವೆಲ್ಲವನ್ನು ನಾವೇನು ಕರಿತೀವಿ ಅಂತಂದ್ರೆ ಪ್ರಥಮ ಪುರುಷಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಮಾತನಾಡ್ತಕ್ಕಂಥ ವ್ಯಕ್ತಿ, ಮಾತನ್ನು ಕೇಳತಕ್ಕಂಥ ವ್ಯಕ್ತಿ ಮತ್ತು ಮಾತಿನ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ನಾವು ಪುರುಷಾರ್ಥಕ ಸರ್ವನಾಮ ಎಂದು ಕರಿತೀವಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರಗಳ ಬರ್ತವೆ. ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಇಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿಯನ್ನು ಸೂಚಿಸುವಂತಹ ಸರ್ವನಾಮಗಳಿಗೆ ನಾವು ಉತ್ತಮ ಪುರುಷ ಎಂದು ಕರಿತೀವಿ. ಉದಾಹರಣೆಗೆ ನಾನು ಮತ್ತು ನಾವು. ಇನ್ನು ಮಾತನ್ನ ಕೇಳ್ತಕ್ಕಂಥ ವ್ಯಕ್ತಿಯನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ಮಧ್ಯಮ. ಉದಾಹರಣೆಗೆ ನೀನು ಮತ್ತು ನೀವು. ಅದೇ ರೀತಿಯಾಗಿ ಮಾತಿನ ವಸ್ತುವನ್ನು ಸೂಚಿಸತಕ್ಕಂಥ ಸರ್ವನಾಮಗಳಿಗೆ ನಾವು ಪ್ರಥಮ ಪುರುಷ ಅಂತ ಕರಿತೀವಿ. ಇಲ್ಲಿ ಬಹಳಷ್ಟು ಉದಾಹರಣೆಗಳು ಬರ್ತಾರೆ. ಅವನು, ಅವಳು, ಅದು, ಇದು, ಅವರು, ಇವರು, ಅವು, ಇವು, ಹೀಗೆ ಇವೆಲ್ಲವುಗಳು ಏನಪ್ಪ ಅಂತಂದ್ರೆ ಪ್ರಥಮ ಪುರುಷಕ್ಕೆ ಉದಾಹರಣೆ. ಇವತ್ತಿನ ದಿನ ನಾವು ಪುರುಷಾರ್ಥಕ ಸರ್ವನಾಮ ಎಂದರೇನು, ಅದರಲ್ಲಿರ್ತಕ್ಕಂಥ 3 ಪ್ರಕಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಾಳಿನ ದಿನ ನಾವು ಆತ್ಮಾತ್ಮಕ ಸರ್ವನಾಮ ಎಂದರೇನು ಮತ್ತು ಪ್ರಶ್ನಾರ್ಥಕ ಸರ್ವನಾಮ ಎಂದರೇನು ಎನ್ನುವ ಬಗ್ಗೆ ಕಲಿಯೋಣ. ಇದನ್ನೆಲ್ಲ ವಿದ್ಯಾರ್ಥಿಗಳು ನೀವು ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಳ್ಳಿ. ಧನ್ಯವಾದ.